ಚುನಾವಣೆಗೆ ಈ ಹಿಂದೆ ನವೆಂಬರ್ ತಿಂಗಳೇ ಆಗಬೇಕಾಯಿತು 9ನೇ ತಾರೀಕು. ಇದು ನ್ಯಾಯಾಲಯದಲ್ಲಿ ಹೋಗಿ ಈಗ ಒಂದು ಏನು 22ನೇ ತಾರೀಕು ಫೆಬ್ರವರಿಗೆ ನ್ಯಾಯಾಲಯ ಘೋಷಣೆ ಮಾಡಿತ್ತು. ಆ ಒಂದು ತಿಂಗಳೊಳಗಡೆ ಚುನಾವಣೆ ಮಾಡಿ ವರದಿ ಕೊಡಬೇಕಂತೆಲ್ಲ ನ್ಯಾಯಾಲಯ ಹೇಳಿದಂಥ ಇದಕ್ಕೆ ನಮ್ಮ ರಾಜ್ಯ ಸಮಿತಿ, ನಮ್ಮ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ಈ ಫೆಬ್ರವರಿ 22ಕ್ಕೆ ಚುನಾವಣೆ ಮಾಡಬೇಕು ಅಂತೇಳಿ ಹೇಳಿದಾಗ ಅದೇ ಇದರಲ್ಲಿ ಏನು ಮೊದಲು ನಾಮಪತ್ರ ಸಲ್ಲಿಸಿದ್ದು ಅದರಲ್ಲಿ ಇವತ್ತು ಚುನಾವಣೆನ ನಡೆಸಿದ್ದಾರೆ. ರಾಜ್ಯದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಸಿಂಡಿಕೇಟ್ನ ಎಲ್ಲ ಪದಾಧಿಕಾರಿಗಳು ಮತ್ತು ನಮಗೆಲ್ಲ ವೋಟ್ ಹಾಕ್ಸಂಥ ಬೆಂಗಳೂರು ನಗರ ಜಿಲ್ಲಾ ಟಿ ವಿ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನನಗೆ ಮತ್ತು ನಮ್ಮ ತಂಡಕ್ಕೆ ಸೋಮಶೇಖರ್ ಗಾಂಧಿಯವರ ತಂಡ ಮತ್ತು ಶಿವಾನಂದ ತಂಡ ಬೆಂಬಲಿತ ಅಭ್ಯರ್ಥಿಗಳಾಗಿ ನಾವು ಕೆಲಸ ಮಾಡ್ತೀವಿ. ನಮಗೆಲ್ಲರೂ ಸಹ ಸಹಕಾರ ಕೊಡ್ತೀವಿ. ಇವತ್ತು ನಗರ ಜಿಲ್ಲೆಯಲ್ಲಿ ಉಪಸ್ಥಾನಕ್ಕೆ ನನ್ನ ಗೆಲುವನ್ನು ತಂದಿದ್ದಾರೆ. ನನಗೆ ಹೆಚ್ಚಾಗಿ ನನ್ನ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹೇಳ್ತಾ ಮಾತನ್ನು ಮೊದಲನೇ ಬಾರಿಯಲ್ಲ, ಈ ಹಿಂದೆ ಬೆಂಗಳೂರು ನಗರ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. 3 ವರ್ಷಗಳ ಕಾಲ ಕೆಲಸ ಮಾಡಿ ನಂತರ ಈಗ ಬೆಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ನಿಂತಿದ್ದೀವಿ. ಏನು ನಮ್ಮ ತಂಡ ಏನಿವತ್ತು ಆಶ್ವಾಸನೆ ಕೊಟ್ಟಿದೆ ಅದು ಸಂಪೂರ್ಣವಾಗಿ ನೆರವೇರಿಸ್ತೀವಿ. ಪತ್ರಕರ್ತರ ಜೊತೆಲಿರ್ತೀವಿ ನಾವು. ಪತ್ರಕರ್ತರು ಎಲ್ಲೇ ದೌರ್ಜನ್ಯ ದಬ್ಬಾಳಿಕೆ ಆದ್ರೂ ನಾವು ಅವ್ರ ಜೊತೆ ನಿಂತ್ಕೊಂಡು ಸಹಕಾರ ಕೊಡ್ತೀವಿ. ಈಗ ಶಿವಾನಂದಣ್ಣವರು ಏನು ಮಾಡ್ತಿದ್ದಾರೆ ಅವ್ರ ಜೊತೆ ನಾವು ಬೆನ್ನೆಲುಬಾಗಿ ನಾವು ಕೆಲಸ ಮಾಡ್ತೀವಿ. ಅವರ ಬೆಂಬಲಿತರಾಗಿ ನಾವು ಗೆದ್ದಿದ್ದೀವಿ. ಈ ಚುನಾವಣೆಯಲ್ಲಿ ಯಾವುದೇ ಥರ ಅಹಿತಕರ ಘಟನೆಗಳಾಗ್ದಂಗೆ ಎಲ್ಲರಿಗೂ ಸಮನಾಗಿ ರಕ್ಷಣೆ ಕೊಟ್ಕೊಂಡು ಕೆಲಸ ಮಾಡಿದ್ದಾರೆ. ಅವ್ರಿಗೂ ಈ ಅಭಿನಂದನೆ ಸಲ್ಲಿಸ್ತೀನಿ.